ಹೋಟೆಲ್ನಲ್ಲಿ ಸಿಗೋ ಅಲ್ಟ್ರಾ ಕ್ರೀಮಿ ಶಾಹಿ ಪನೀರ್ ಮನೇಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತೀರಾ? ಖಂಡಿತ ಸಾಧ್ಯ. ಈ ರೆಸಿಪಿ ನೋಡಿದ್ಮೇಲೆ ಖಂಡಿತ ಹೊರಗಡೆ ಆರ್ಡರ್ ಮಾಡೋದನ್ನ ನೀವು ನಿಲ್ಲಿಸ್ಬಿಡ್ತೀರಾ ನೋಡಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 2 ಟೀ ಸ್ಪೂನ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕೊಂಡು ಬೆಣ್ಣೆ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದು ಶಾಹಿ ಪನ್ನೀರ್ ಆಗಿರೋದ್ರಿಂದ ಇದಕ್ಕೆ ಶಾಜೀರಾ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ನಷ್ಟು ಶಾಜೀರಾ, 2 ಪಲಾವ್ ಎಲೆ, 2 ಏಲಕ್ಕಿ, 2 ಚಕ್ಕೆ ತುಂಡು ಮತ್ತೆ 4 ರಿಂದ 5 ಕಾಳುಮೆಣಸು ಹಾಕೊಂಡು ಬಾಡಿಸ್ಕೊಳ್ಳೋಣ. ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿ ಮತ್ತೆ 3 ದಪ್ಪ ಟೊಮೆಟೊ ತಗೊಂಡಿದ್ದೀನಿ. ಇದನ್ನ ಸಣ್ಣಗೇನ್ ಹಚ್ಚೋದ್ ಬೇಕಿಲ್ಲ, ದಪ್ಪಕ್ಕೆ ಹಚ್ಕೊಳ್ಳಿ, ಯಾಕೆಂದ್ರೆ ರುಬ್ಕೊಳ್ತಾ ಇದೀವಿ. ಮೊದಲು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಂಡ್ರೆ ಬಹಳ ಬೇಗ ಈರುಳ್ಳಿಗಳು ಬೇಯುತ್ತವೆ. ನಂತರ ಅದಕ್ಕೆ ಹಚ್ಚಿರುವಂತ ಟೊಮೆಟೊ ಹಾಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ಟು ನಂತರ 1 ಒಣಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಗೋಡಂಬಿ ಹಾಕಿ ಬಾಡಿಸ್ಕೊಳ್ಳೋಣ. ಗೋಡಂಬಿ ಹಾಕೋದ್ರಿಂದ ಗ್ರೇವಿಗೆ ಒಂದು ಥಿಕ್ನೆಸ್ ಬರುತ್ತೆ. ಎಲ್ಲವನ್ನು ಬಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನ ಆರ್ಲಿಕ್ಕೆ ಬಿಟ್ಬಿಡೋಣ. ನಮ್ಮ ಶಾಹಿ ಪನ್ನೀರ್ ಕ್ರೀಮಿನೆಸ್ಗೆ ಮುಖ್ಯವಾದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವ್ದಪ್ಪ ಅಂದ್ರೆ ಈ ಮೊಸರು. ಗಟ್ಟಿ ಮೊಸರು ಸುಮಾರು ನಾನು 5 ಟೇಬಲ್ ಸ್ಪೂನ್ ನಷ್ಟು ಹಾಕೊಂಡು ಅದನ್ನ ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ನಂತರ ಅಚ್ಕಾರದ ಪುಡಿ ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಕೊನೆಗೆ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು ಹಾಕೊಂಡು ಎಲ್ಲವನ್ನು ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇಲ್ಲಿ ನಾವು ಬಾಡಿಸಿದ ಮಿಶ್ರಣ ಆರದ ಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ ಸುಮಾರು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ 1 ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು ನಂತರ 1 ಟೀ ಸ್ಪೂನ್ ನಷ್ಟು ಅಚ್ಕಾರದ ಪುಡಿನೂ ಹಾಕೊಂಡು ಈ ರೀತಿ ಮಾಡೋದ್ರಿಂದ ಗ್ರೇವಿಯ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ. ನಂತರ ನಾವು ಮೊಸರಿನ ಮಿಶ್ರಣ ಮತ್ತೆ ರುಬ್ಬಿರೋ ಮಿಶ್ರಣ ಎರಡನ್ನೂ ಹಾಕಿ ಚೆನ್ನಾಗಿ 5 ರಿಂದ 10 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ನೀರು ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪನೀರ್ ಹಾಕೊಂಡು ಮಿಕ್ಸ್ ಮಾಡಿ ಇನ್ನು ಸುಮಾರು 5 ರಿಂದ 10 ನಿಮಿಷ ಇದನ್ನ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಕುದಿಸಿದ್ರೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂತಹ ಕ್ರೀಮಿ ಶಾಹಿ ಪನೀರ್ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗಿಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.